ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಜ್ಜಿ ಅಜ್ಜಿ ನಂಗೆ ತುಂಬಾ ಹಸಿವಾಗ್ತಿದೆ, ನಾನು ತಿನ್ನಕ್ಕೆ ಕೊಡು ಅಜ್ಜಿ. ಎಲ್ಲರ ಥರ ನನಗೂ ಅಮ್ಮ ಇದ್ದಿದ್ರೆ ನಾನು ಶಾಲೆಯಿಂದ ಬರೋಷ್ಟೊತ್ತಿಗೆ ನನಗೆ ರುಚಿ ರುಚಿ ಅಡುಗೆ ಮಾಡಿಟ್ಟಿರ್ತಿದ್ಲು. ಅಜ್ಜಿಗೆ ನಾನು ಸಹಾಯ ಮಾಡಬೇಕು. ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿದ್ದೀನಿ. ಹಿರಣ್ಮಯಿ, ಊಟ ಸಿದ್ಧವಾಗಿದೆ, ಬಾ ಊಟ ಮಾಡು. ಹಾ ಬಂದೆ. ಊಟ ಮಾಡಿಸ್ಲಾ? जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे. जय वामनसातीते जय चित्रान्तभञ्जिके जय जन्मजराहीने जय कालोत्तरोत्तरे. ನಿಧಾನಕ್ಕೆ ತಿನ್ನು ಕಂದ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ತುಂಬ ರುಚಿಯಾಗಿದೆ. ಇಷ್ಟು ರುಚಿಯಾಗಿರೋದು ಇವತ್ತೇ ಮೊದಲು ನಾನು ತಿಂದಾರದು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇದಿಷ್ಟನ್ನು ಖಾಲಿ ಮಾಡಿಬಿಡು, ನಿನಗೋಸ್ಕರನೇ ಇದೆಲ್ಲಾನು ಮಾಡಿರೋದು. ನಾನು ಕೇಳೋಣ ಅಂತಿದ್ದೆ, ನಾನು ಒಬ್ಳಿಗೆ ಯಾಕೆ ಊಟ ಮಾಡಿಸ್ತಿದ್ದಾರ, ನೀವು ತಿನ್ನಿ ಅಂತ. ನೀನು ತಿನ್ನು, ನಿನಗೆ ಹಸಿವಾಗಿದೆ ಅಲ್ವಾ? ನೀವು ನಿಜವಾಗ್ಲೂ ತುಂಬ ಒಳ್ಳೆಯರು. ನೀವು ಈ ಥರ ಅಡುಗೆ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ನನಗೆ ಸಾಕಾಯ್ತು, ನಾನು ಹೋಗಿ ಆಟ ಆಡ್ಲಾ? ಆಯಿತು, ಹೋಗು. ಜೋಪಾನ. ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದಾ. ಹಿರಣ್ಮಯಿ, ತಗೋ ತಗೋ, ನಿನಗೋಸ್ಕರ ಉದ್ನೋಡೆ ತಗೊಂಬಂದಿದ್ದೀನಿ, ತಗೋ. ಹೇ, ಏನು ಯೋಚನೆ ಮಾಡ್ತಿದ್ಯಾ? ಉದ್ದು ನಡೆ ತಂದಿದ್ದೀನಿ, ತಿನ್ನೆ. ಹ್ಞೂ ಅಜ್ಜಿ, ತಿಂತೀನಿ. ಚೆನ್ನಾಗಿದ್ಯಾ? ಹ್ಞೂ ಅಜ್ಜಿ, ತುಂಬ ರುಚಿಯಾಗಿದೆ. ಹಿಮಗಿರಿ ತನಗೆ ಮಲತೆ ಹಿಮಗಿರಿ ತನಗೆ ಹೇ ಮಲತೆ ಅಂಬ ಹಿಮಗಿರಿ ತನಗೆ. ಏನ್ ಬರೀ ಒಡೆನೆ ತಿಂತಾ ಇದೀಯಾ? ಅನ್ನನೂ ಊಟ ಮಾಡೆ. ಅಜ್ಜಿ, ಊಟ ತುಂಬ ರುಚಿಯಾಗಿದೆ. ಲೇ, ತಟ್ಟೆಲ್ಲಿ ಹಾಕಿರೋ ಅನ್ನ ಎಲ್ಲ ಹಾಗೆ ಇದೆ, ಹೊಟ್ಟೆ ತುಂಬಿದೆ ಅಂತೀಯಲೇ. ನೀನು ಒಡೆ ಕೊಟ್ಟಿಯಲ್ಲ, ಆಗಲೇ ಹೊಟ್ಟೆ ತುಂಬೋಯ್ತು. ನೀನು ಊಟ ಮಾಡು. ಲೇ, ತಿಂದಿರೋದು ಒಂದು ವಡೆ, ಹೊಟ್ಟೆ ತುಂಬಿತು ಅಂತೀಯಲೇ. ಅದೇನು ಕಥೆನೋ ಏನೋ.
ನನ್ನ ಮಗ ಚಂದ್ರಧರ್ನ ಯಾರೋ ಹೆಂಗಸನ ರೂಪದಲ್ಲಿ ಬಂದು ಮರಳು ಮಾಡಿ ನನ್ನ ಸೊಸೆ ದೇವಿಕಾನಿಂದ ದೂರ ಕರ್ಕೊಂಡು ಹೋಗ್ತಿದ್ದಾನಂತೆ. ಅಯ್ಯಯ್ಯೋ, ಮುಂದೆ? ಅವನ ಸೊಂಟದಲ್ಲಿರೋ ಅಮ್ಮನೋರ್ ತಾಯ್ತ ಅವನನ್ನು ಕಾಪಾಡಿದೆ ದೇಶಕ್ರೆ. ಅಬ್ಬಾ, ಹೋಗ್ಲಿ ಬಿಡಿ, ಬದುಕಿದಾನಲ್ಲ. ಅಮ್ಮನವ್ರಿಗೆ ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಈಗ ನನ್ನ ಚಿಂತೆ ಅದಲ್ಲ ದೇಶಕ್ರೆ. ಮತ್ತೆ ಖಡ್ಕಿ ಮತ್ತೆ ಪುರಪ್ರವೇಶ ಮಾಡಿದಾನ ಅಂತ ಅನುಮಾನ ಆಗ್ತಾ ಇದೆ. ಯಾಕೆ ಮೋಹಿನಿ, ಏನಾಯ್ತು? ಚಂದ್ರಧರ ಸಿಕ್ಕಿದ್ನ? ತಾಯ್ತಾ ಇಲ್ಲಿ ಯಾಕೆ ಹೀಗಾಡ್ತಾ ಇದ್ಯಾ? ಏನಾಯ್ತು? ಯಾಕೆ ತಾಯ್ತಾ ಸಿಗ್ಲಿಲ್ಲ? ಬಿಡ್ಸ್ ಹೇಳು. ಅವ್ರು ಇದಾರಲ್ಲ, ಅವ್ರು ತುಂಬಾ ಕೆಟ್ಟವರು. ಅವ್ರು ಹೀಗೆಲ್ಲ ಹಿಡ್ಕೊಂಡಿದ್ದು ಹೀಗೆ. ಒಂದೇ ಒಂದು ಸಣ್ಣ ಕೆಲಸನ ನಿನ್ನಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ? ನನ್ನ ಕೆಲಸ ನಾ ಮಾಡಕ್ ಆಗದಿದ್ಮೇಲೆ ನಿನಗೆ ಮುಕ್ತಿ ಬೇರೆ ಕೇಳು. ಹೀಗೆ ಒದ್ದಾಡಿ ಸಾಯಿ. ಇದ್ರೂ ಇರಬಹುದು, ನೀವು ಹುಷಾರಾಗಿರ್ಬೇಕು ಅಷ್ಟೇ. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು ದೇಶಕ್ರೆ. ಅಂದ್ರೆ ಅವನಿಂದ ಹುಷಾರಾಗಿರೋದು ಬದಲು ಅವನನ್ನೇ ವಶ ಮಾಡಿಕೊಂಡು ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ ದಾರಿ ಹುಡುಕ್ತಾ ಇದ್ದೀನಿ ದೇಶಕ್ರೆ. ನಿಮ್ದು ಯಾಕೋ ವಿಪರೀತ ಬುದ್ಧಿ ಆಯ್ತು ಶಾಸ್ತ್ರಿಗಳೇ. ಕಾಲರುದ್ರ ಸಿದ್ದೇಶ್ವರ ಕಡಿಕೆ ಇಲ್ಲ, ಪೊಲೀಸ್ ಮಾರಿಗುಡಿ ಸತ್ತು ಹೋಗಿದ್ದಾನೆ. ಇನ್ನು ಶ್ರೀಚಕ್ರ ದಕ್ಕೋಲ್ಲ ಅಂದಾಗ ಅದರ ವಾಂಛೆ ಬಿಟ್ಟು ನಿಮ್ಮ ಮನಸ್ಸನ್ನ ತಾಯಿ ಆರಾಧನೆಯಲ್ಲಿ ತೊಡಗಿಸ್ತೀರಿ ಅಂತ ಎಲ್ಲೋ ನನಗೊಂದು ಆಶಾಕಿರಣ ಇತ್ತು. ಇಲ್ಲ, ನೀವು ಬದಲಾಗಲ್ಲ. ನಿಮ್ಮ ಬುದ್ಧಿ ನಾಯಿ ಬಾಲ, ಅದು ನೆಟ್ಟಗಾಗಲ್ಲ. ನಾಯಿ ಬಾಲ ನೆಟ್ಟಗಾಗದೇ ಇರಬಹುದು, ಆದರೆ ಈ ವಿರೂಪಾಕ್ಷ ಶಾಸ್ತ್ರಿ ಹಿಡಿದ ಕೆಲಸನ ಖಂಡಿತ ಬಿಡೋದಿಲ್ಲ. ನನ್ನ ಶ್ರೀಚಕ್ರದ ಕನಸನ್ನ ನನಸು ಮಾಡ್ಕೊಳ್ಳೋವರೆಗೂ ನಾನು ಬಿಡಲ್ಲ. ಏನು ಬೇಕಾದರೂ ಮಾಡ್ತೀನಿ. ಅಮ್ಮ ತಾಯಿ, ಇದನ್ನೆಲ್ಲ ನನ್ನ ಕಣ್ಣಿಂದಲೇ ನೋಡ್ಬೇಕಾ? ಇದಕ್ಕೆ ಅಂತ್ಯ ಅನ್ನೋದೇ ಇಲ್ವಾ? ದೇಶಿಕರೇ, ಮಹಾಭಾರತ ಮುಗೀತು, ಪಾಂಡವರಿಗೆ ರಾಜ್ಯ ದಕ್ಕಿತು, ಸಂತೋಷ ಆಯಿತು. ಅದು ಅಲ್ಲಿಗೆ ಮುಗಿದ ಕತೆ. ಆದರೆ ಇವತ್ತಿಗೂ ಕೂಡ ನಾವು ಮಹಾಭಾರತವನ್ನು ಓದೋದು ಮೊದಲನೇ ಅಧ್ಯಾಯದಿಂದಾನೇ ಹೊರತು ಕಡೇ ಅಧ್ಯಾಯದಿಂದ ಅಲ್ಲವಲ್ಲ. ಒಂದೊಂದು ಅಧ್ಯಾಯವನ್ನು ಮುಗಿಸಿ ಬರ್ತಾ ಇದ್ದ ಹಾಗೆ ಪಾಂಡವರಿಗೆ ರಾಜ್ಯ ದಕ್ಕೋವರೆಗೂ ಹೋರಾಟ ಇದ್ದೇ ಇತ್ತಲ್ವ. ಈಗ ನನ್ನ ವನವಾಸ ಕಾಲ ಮುಗಿದಿದೆ. ಇನ್ನೇನಿದ್ರು ಧರ್ಮಯುದ್ಧ, ಕೃಷ್ಣತಂತ್ರ. ಪಾಂಡವರಿಗೆ ಗೆಲ್ಲೋದಕ್ಕೋಸ್ಕರ ಕೃಷ್ಣ ಏನೆಲ್ಲಾ ತಂತ್ರಗಳನ್ನ ಮಾಡ್ದ. ಆದರೂ ಕೃಷ್ಣನನ್ನ ನಾವು ದೇವರು ಅಂತ ಪೂಜಿಸ್ತೀವಿ. ಇದು ಹಾಗೆ ದೇಶಿಕರೇ. ಶ್ರೀಚಕ್ರ ದಕ್ಕೋವರೆಗೂ ಏನೆಲ್ಲ ತಂತ್ರ ಮಂತ್ರಗಳಿದೆಯೋ ಅದನ್ನೆಲ್ಲ ಉಪಯೋಗಿಸ್ತೀನಿ. ಒಂದು ಸಾರಿ ಶ್ರೀಚಕ್ರ ನನ್ನ ಕೈಗೆ ಬಂದ ಮೇಲೆ ನಾನೇ ದೇವರು.
ಎಲ್ಲರೂ ನನ್ನನ್ನೇ ಪೂಜಿಸಬೇಕು. ಇದು ನನ್ನ ಬದುಕಿನ ಗುರಿ ದೇಶಕರೇ. ಅದಕ್ಕೆಲ್ಲ ನೀವೇ ಸಾಕ್ಷಿ. ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯನಿ, ಎಲ್ಲಾಡಿ ಬಂದೆ ಎನ್ನ ರಂಗಯ್ಯ. ಎಲ್ಲಾಡಿ ಬಂದೆನಿ ಎನ್ನ ಕೃಷ್ಣಯ್ಯನಿ, ಎಲ್ಲಾಡಿ ಬಂದೆ ಎನ್ನ ರಂಗಯ್ಯ. ಬಾಲಯ್ಯ ನೀಯನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಎನ್ನ ರಂಗಯ್ಯನಿ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ. ಎಲ್ಲಾಡಿ ಬಂದೆ ಎನ್ನ ರಂಗಯ್ಯನಿ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ. ಬಾಲಯ್ಯ ನೀಯನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಎನ್ನ ರಂಗಯ್ಯನಿ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ. ಆಲಯದೊಳಗೆ ನೀ ಆಡದೆ, ಪಾಲು ಬೆಣ್ಣೆ ಮೊಸರು ನೀ ಕೇಳದೆ. ಆಲಯದೊಳಗೆ ನೀ ಆಡದೆ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯನೇ, ಎಲ್ಲಾಡಿ ಬಂದೆ ಎನ್ನ ರಂಗಯ್ಯ. ಬಾಲಯ್ಯ ನೀಯನ್ನ ಕಣ್ಣ ಮುಂದಾಡದೆ, ಬಾಲಯ್ಯ ನೀಯನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಎನ್ನ ರಂಗಯ್ಯನಿ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ. ಆಲಯದೊಳಗೆ ನೀ ಆಡದೆ, ಪಾಲು ಬೆಣ್ಣೆ ಮೊಸರು ನೀ ಕೇಳದೆ ಎನ್ನ ಕೃಷ್ಣಯ್ಯ. ಬಾಲಕರೊಡಗೂಡಿ ಆಡದೆ, ಮುದ್ದು ಬಾಲಯ್ಯ ನೀಯನ್ನ ಕಣ್ಣ ಮುಂದಾಡದೆ ಎನ್ನ ಕೃಷ್ಣಯ್ಯ. ಆಲಯದೊಳಗೆ ನೀ ಆಡದೆ. ತಪ್ಪಾಯ್ತು, ನಮ್ಮನ್ನ ಕ್ಷಮಿಸ್ಬಿಡಿ. ಇನ್ನೊಂದ್ಸತಿ ಈ ಜಾಗಕ್ಕೆ ಬರಲ್ಲ. ಇವತ್ತು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಬಾ. ಭಿಕ್ಷಾ ಅಂದೇಹಿ. ಇರಪ್ಪ ಬಂದೆ. ಯಾರು ದೇವಿಕಾ? ಶಾಸ್ತ್ರ ಹೇಳೋರು ಬಂದಿದ್ದಾರಾ? ಹೌದು ರೀ, ಬೆಳಗ್ಗೆನೆ ಮನೆ ಮುಂದೆ ಬಂದಿಯಾನೆ ಭಿಕ್ಷೆ ಬೇಡಕ್ಕೆ. ಬೇರೆ ಮನೆಯೆಲ್ಲ ಬಿಟ್ಟು ನಮ್ಮ ಮನೆ ಮುಂದೆ ಬಂದಿದ್ದಾರೆ ಅಂದರೆ ನಮ್ಮ ಬಗ್ಗೆ ಏನೋ ವಿಶೇಷವಾಗಿ ಹೇಳ್ಬೋದು. ಅವ್ರು ಹೇಳೋದು ಒಂದೊಂದ್ಸಲ ನಿಜ ಆಗತ್ತೆ. ಅವ್ರು ಏನು ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೊ. ನಾನೇ ಬರ್ತಾ ಇದ್ದೆ, ಆದರೆ ಪೂಜೆ ಕೂತಿದ್ದೀನಿ. ಆಗ್ಲಿ ರೀ. ಭಿಕ್ಷಾ ಅಂದೇಹಿ. ಭಿಕ್ಷಾ ಅಂದೇಹಿ. ತಗೊಳಪ್ಪ ಭಿಕ್ಷೆ. ನಿನ್ನ ಮುಖದಲ್ಲಿ ಚಿಂತೆ ಕಾಣ್ತಾ ಇದೆ ಮಗು. ನಾನು ಭಿಕ್ಷೆ ಸ್ವೀಕರಿಸೋ ಮೊದಲು ನಿನಗೆ ಕೆಲವು ವಿಚಾರಗಳನ್ನು ಹೇಳಬೇಕು. ಬಂಬಂ ಬೋಲೆ, ನಿನ್ನ ತಾಳಿ ಭಾಗ್ಯ ಗಟ್ಟಿ ಇಲ್ಲ ತಾಯಿ. ಏನಪ್ಪ ಹೇಳ್ತಾ ಇದೀಯ ನೀನು? ನಿನ್ನ ಗಂಡನಿಗೆ ದೊಡ್ಡ ಗಂಡಾಂತರ ಕಾದಿದೆ. ಓಂ ನಮಃ ಶಿವಾಯ. ಬಾಲಯ್ಯ ನೀಯನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದ
ಏನೇ ಆ ಮಗುನ ಹಾಗೆ ಹೇಳ್ಕೊಂಡು ಬರ್ತಿದೀಯಾ? ಏನಾಯ್ತು? ಅಮ್ಮ ನಿಂಗೆ ಇವಳ ಕತೆ ಇನ್ನೂ ಗೊತ್ತಿಲ್ಲ. ತಪ್ಪಾಯ್ತು, ಅನ್ಸುತ್ತೆ ಹಿಂಗ್ ಮಾಡಲ್ಲ, ನನ್ನ ಬಿಟ್ಬಿಡಿ. ಅಂದ್ರೆ ಬೇರೆ ರೀತಿ ಮಾಡ್ತೀಯಾ? ಇಲ್ಲ, ಏನು ಮಾಡಲ್ಲ. ನಾನಿವತ್ತು ನಿಂಗೆ ಖಂಡಿತ ಬಿಡಲ್ಲ. ನಿನ್ನ ತುಂಬಾ ದಿವಸದಿಂದ ಗಮನಿಸ್ತಿದ್ದೀನಿ. ನೀನು ಇವತ್ತಲ್ಲ ಈ ಥರ ಮಾಡ್ತಿರೋದು, ತುಂಬಾ ದಿವಸದಿಂದ ಮಾಡ್ತಿದ್ಯಾ ಅಲ್ವಾ? ರಶ್ಮಿ, ಮೊದಲೇ ಆ ಮಗು ಹೆದರ್ಕೊಂಡಿದೆ. ಅದೇನಾಯ್ತು ಅಂತ ಹೇಳು. ಹೇಳ ಅಮ್ಮ, ನೀನು ಅವಾಗಲೇ ಸಂಗೀತ ಹೇಳ್ಕೊಡ್ತಿರುವಾಗ ಇವಳು ಮನೆ ಹೊರಗಡೆ ನಿಂತ್ಕೊಂಡು ಮರೇಲಿ ಸಂಗೀತ ಕೇಳಿಸ್ಕೊತಿದ್ಲು. ಹೌದಾ ಪುಟ್ಟಿ? ರಶ್ಮಿ ಅಕ್ಕ ಹೇಳ್ತಿರೋದು ನಿಜಾನಾ? ಇನ್ನು ಯಾವತ್ತೂ ಈಗ ಮಾಡಲ್ಲ, ನನ್ನ ಕ್ಷಮಿಸ್ಬಿಡಿ, ಸತ್ಯವಾಗ್ಲು. ಅಮ್ಮ, ಇವಳಿಗೆ ಸಂಗೀತ ಅಂದರೆ ಪಂಚಪ್ರಾಣ. ತುಂಬ ಚೆನ್ನಾಗಿ ಹಾಡ್ತಾಳೆ, ತುಂಬ ಚೂಟಿ ಇದ್ದಾಳೆ, ಬೇಗ ಕಲಿತಾಳೆ. ಇವಳಿಗೂ ಹೇಳ್ಕೊಡಮ್ಮ. ಹಿರಣ್ಮಯಿ, ಕೂತ್ಕೋ ಬಾ. ಮೇಷ್ಟ್ರಮ್ಮ, ನನಗೆ ಯಾರ್ಯಾರ ಜೊತೆನೂ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ. ಬೇಕಾದ್ರೆ ಇವಳಿಗೆ ಬೇರೆ ಹೇಳ್ಕೊಡಿ, ನನ್ನ ಜೊತೆ ಬೇಡ. ಯಾಕೆ ಪುಟ್ಟ ಹಾಗಂತೀಯ? ಜೊತೆಲೇ ಕಲಿಬೇಕು. ಹಾಗೆ ಕಲ್ತ್ರೆ ಉಪಯೋಗ ಆಗತ್ತೆ. ಒಬ್ಬರನ್ನೊಬ್ರು ನೋಡಿ ಕಲಿಬಹುದಲ್ವಾ? ಅದು ಅಲ್ಲದೆ ನಮ್ಮನೆ ಚಿಕ್ಕದು. ನೀವಿಬ್ರು ಶಾಲೆಗೆ ಒಟ್ಟಿಗೆ ಹೋಗ್ತೀರಾ, ಒಂದೇ ತರಗತಿಲಿದ್ದೀರಾ. ಅಲ್ಲಿ ಒಟ್ಟಿಗೆ ಇರೋರು ಇಲ್ಲಿ ಯಾಕೆ ಬೇಡ ಅಂತೀಯಾ? ಅದು ಬೇರೆ ಇದು ಬೇರೆ. ಇಲ್ಲಿ ಇವಳು ನನ್ನ ಪಕ್ಕ ಬೇಡ ಅಂದ್ರೆ ಬೇಡ ಅಷ್ಟೇ. ಸೌಗಂಧಿಕಾ, ಸಂಗೀತ ಕಲಿಯಕ್ಕೆ ಬಂದಿದ್ಯಾ, ಅದಕ್ಕೆ ಎಷ್ಟು ಶ್ರದ್ಧೆ ಇದ್ರೂ ಸಾಲದು. ನನ್ನಿಂದ ನೀನು ಕನ್ನಕ್ಕೆ ಹಾಳಾಗಬಾರ್ದು. ಮೊದಲು ನೀನು ಕಲ್ತ್ಕೋ, ಆಮೇಲೆ ನಾನು ಹೇಳ್ಸ್ಕೊಂತೀನಿ, ಸರಿನಾ? ಸಾಕು, ನೀನೇ ನನಗೆ ಕನಿಕರ ತೋರಿಸ್ಬೇಡ. ಕರ್ಕೊಂಡು ಬಂದಿರೋದು ಅವರು, ಬಂದಿರೋದು ನೀನು. ಆಡ್ಕೊಳ್ಳಿ. ಅಮ್ಮ, ನೀನಿನ್ನು ಶುರು ಮಾಡು. ಇಂಥ ಶಿಷ್ಯಗೆ ನೀನು ಹೇಳ್ಕೊಡೋವಾಗ ನಿಂಗೆ ಹೆಮ್ಮೆ ಅನಿಸೋವಾಗ ತುಂಬ ಸುಶ್ರಾವ್ಯವಾಗಿ ಮಾಧುರ್ಯವಾಗಿ ಎಲ್ಲರ ಮನಸ್ಸು ಮುಟ್ಟೋ ಹಾಗೆ ಹಾಡ್ತಾಳೆ. ಸರಿ, ಹಾಗಾದ್ರೆ ಪುಟಿ, ನಾನು ಹೇಳ್ದಾಗೆ ಹಾಡು ಹೇಳ್ತೀಯಾ? ಹಾಡ್ತೀನಿ. ಎಲ್ಲಾಡಿ ಬಂದೆ ಎನ್ನ ರಂಗಯ್ಯನೇ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ, ಎಲ್ಲಾಡಿ ಬಂದೆ ಎನ್ನ ರಂಗಯ್ಯನೇ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ, ಬಾಲಯ್ಯ ನೀಯನ್ನ ಕೈಯ ಮುಂದಾಡದೆ, ಬಾಲಯ್ಯ ನೀಯನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಎನ್ನ ರಂಗಯ್ಯನೇ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣನೇ. ತುಂಬ ಚೆನ್ನಾಗಿ ಹೇಳ್ತೀಯ ಪುಟ್ಟಿ, ಮಧುರವಾದ ಕಂಠ ನಿಂದು. ಅಮ್ಮ, ನಾನು ನಿಂಗೆ ಹೇಳ್ದೆ ಅಲ್ವಾ, ಅವಳು ತುಂಬ ಚೂಟಿ ಇದ್ದಾಳೆ, ಬೇಗ ಹಾಡು ಕಲಿತಾಳೆ ಅಂತ. ಶ್ರದ್ಧೆಯಿಂದ ಕಲಿಬೇಕು, ದಿನಾಲೂ ಅಭ್ಯಾಸ ಮಾಡಬೇಕು, ಸರಿನಾ? ಯಾಕೆ ಸೌಗಂಧಿ, ಏನಾಯ್ತು? ಇವಳೆ ತಾನೇ ನಿಮ್ ಪ್ರಿಯ ಶಿಷ್ಯೆ, ಇವಳಿಗೆ ಹೇಳ್ಕೊಡಿ. ಸೌಗಂಧಿ, ಸೌಗಂಧಿ! ಬೇಜಾರಾಯ್ತು. ನಾನೇನಾದ್ರು ತಪ್ಪು ಮಾಡಿದ್ನಾ?